ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಸ್ ನಮ್ಮ ರುಚಿಯಿಂದ ನಾನು ಸೌಮ್ಯ. ಇವತ್ತು ಬಂದ್ಬಿಟ್ಟು ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ, ಎಲ್ಲರೂ ಆಂಧ್ರ ಸ್ಟೈಲಲ್ಲಿ ಪಪ್ಪು ತಿಂದೇ ಇರ್ತೀರ ಅಲ್ವಾ. ನಾವು ಒಂದು ಸ್ವಲ್ಪ ಕರ್ನಾಟಕ ಸ್ಟೈಲಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ತೊಗೊಂಡಿರೋದು ದಂಟಿನ ಸೊಪ್ಪನ್ನ ತೊಗೊಂಡ್ಬಿಟ್ಟು ಜಾಸ್ತಿ ನೀರಲ್ಲಿ ಸ್ವಲ್ಪ ನೆನೆ ಹಾಕಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಬಸಿಯಕ್ಕೆ ಹಾಕಿದ್ದೆ. ಈಗ ನೀರೆಲ್ಲ ಸೋರಿದೆ ಸ್ವಲ್ಪ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಸೊಪ್ಪಿನ ಸಾಂಬಾರು ಒಂದು ವೀಕ್ಲಿ 2 ಡೇಸ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಸೊಪ್ಪು ತಿನ್ನೋದ್ರಿಂದ ಸ್ವಲ್ಪ ಒಳ್ಳೆಯದೇ ಅಲ್ವಾ. ಹಾಗಾಗಿ ನನ್ನ ಮಗ ಸಾಂಬಾರನ್ನ ಸ್ವಲ್ಪ ಇಷ್ಟನೇ ಪಡಲ್ಲ. ಹಾಗಾಗಿ ಈ ಥರ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಸ್ವಲ್ಪ ಇಷ್ಟಪಡ್ತಾನೆ. ಸೊಪ್ಪಿನಿಂದ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಸಿಗೋದ್ರಿಂದ ನಾವು ಸ್ವಲ್ಪ ವೀಕ್ಲಿ ಒಂದು 2 ಡೇಸ್ ಆದರೂ ತಿನ್ನಲೇಬೇಕು. ನಾನಿಲ್ಲಿ ತೊಗೊಂಡಿರೋದು ದಂಟಿನ ಸೊಪ್ಪು ತಿನ್ನೋದ್ರಿಂದ ಏನಪ್ಪ ಯೂಸ್ ಆಗುತ್ತೆ ಅಂತಂದರೆ, ಶುಗರ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ. ಹಾಗೆ ಏನಾದರೂ ಜ್ವರ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಇದು ತುರ್ಕೆ ಅಂತಹ ಮತ್ತು ಗಾಯ ಮತ್ತು ಸೋಂಕು ಇಂತಹ ಕಾಯಿಲೆಗಳಿಗೆಲ್ಲ ಮೆಡಿಸನ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಫುಲ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಂತರ ಸೊಪ್ಪು ಮುಳುಗೋ ತನಕ ಸ್ವಲ್ಪ ನೀರು ಹಾಕಬೇಕು. ಸೊಪ್ಪು ಮುಳುಗಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ವಿಜಲ್ ಕೂಗುವಾಗ ಎಲ್ಲ ಹೊರಗಡೆ ಸಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸೊಪ್ಪು ಮುಳುಗಿದ್ರೆ ಸಾಕು. ಅಲ್ಲಿವರೆಗೂ ನೀರು ಹಾಕ್ಕೊಂಡು ನಾನು ಇಲ್ಲಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಟೊಮೊಟೊನೂ ಕೂಡ ಉದ್ದುದ್ದ ಸೀಳಿರೋಂಥದ್ದು, ತುಂಬ ಹಣ್ಣಾಗಿರೋದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆ್ಯಡ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 4 ರಿಂದ 5 ವಿಷಲ್ಸ್ ಕೂಗಬೇಕು. ಯಾಕೆ ಅಂತಂದರೆ ಬೇಳೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಹಾಗಾಗಿ ಚೆನ್ನಾಗಿ ಕೂಗಿಸ್ಕೊಂಡಷ್ಟು ಚೆನ್ನಾಗಿ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ಮಗ ಬಂದಿದ್ದ ಸ್ಕೂಲಿಂದ, ಅಮ್ಮ ಅಂತ ಕರಿತಾ ಇದ್ದ. ಅವನು ಸುಧಾರಿಸ್ಕೊಂಡು ಈ ಅಡುಗೆ ಮಾಡೋ ಹೊತ್ತಿಗೆ ಸುಸ್ತಾಗೋಗುತ್ತೆ. ಹಾಗಾಗಿ ಈಗ ಎಲ್ಲ ಕೂಗಕ್ಕೆ ಇಟ್ಟಿದ್ದೀನಿ, ಬೇಳೆ ಸೊಪ್ಪು ಎಲ್ಲ. ಮತ್ತು ಒಗ್ಗರಣೆಗೆ ಬೇಕಲ್ವ, ಒಗ್ಗರಣೆಗೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಅಂತಂದರೆ ನಾನು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಉದ್ದುದ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಕರ್ನಾಟಕ ಸ್ಟೈಲ್ ಪಪ್ಪು ಅಂತ ನಾವು ಏನು ಹೇಳ್ತಾ ಇದ್ದೀವಿ. ಸೊಪ್ಪು ಒಂದು ನೀಟಾಗಿ ವಾಶ್ ಆಗಿಬಿಟ್ಟಿದ್ರೆ ಸಾಕು. ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಬಸ್ತಿಟ್ಕೊಂಡ್ರೆ ಸಾಕು. 5 ರಿಂದ 10 ನಿಮಿಷ ಸಾಂಬಾರೇ ಆಗೋಗುತ್ತೆ. ಹಾಗಾಗಿ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಹೆಚ್ಕೊಂಡಾಯಿತು. ಈಗ ಬೆಳ್ಳುಳ್ಳಿ ಕೂಡ ನಾನು ಕ್ರ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಆದಷ್ಟು ಬೆಳ್ಳುಳ್ಳಿನ ಜಜ್ಜೆ ಹಾಕ್ತೀನಿ ಯಾವಾಗಲೂ ತೊಳೆದ್ಬಿಟ್ಟು. ಯಾಕೆ ಅಂತಂದರೆ ಕಟ್ ಮಾಡಿ ಹಾಕಿದ್ರೆ ನನಗೆ ಅಷ್ಟು ರುಚಿ ಕೊಡಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ವಿಷಲ್ ಕೂಗ್ತಾ ಇದೆ. ಈಗ ಒಂದು 5 ರಿಂದ 6 ಕೂಗಿದೆ. ಚೆನ್ನಾಗಿ ಮ್ಯಾಶ್ ಆಗಿದೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನೇನು ಮ್ಯಾಶ್ ಮಾಡ್ಕೊಳ್ಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿ ಬೆಂದಿದೆ. ಅದನ್ನು ಕೂಡ ಒಂದು ಸಲ ಹಂಗೆ ಸೌಟಲ್ಲಿ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಂದರೆ ಒಂದು 50% ಸಾಂಬಾರು ಆದಂಗೆ. ಹಾಗಾಗಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ನಿಮಗೆ ಗೊತ್ತಿರುತ್ತಲ್ವ ಕ್ವಾಂಟಿಟಿ, ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಸ್ವಲ್ಪ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಘಮ ಅದು ಒಗ್ಗರಣೆಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಖಾರದ ಪುಡಿ, ನಮಗೆ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ ಗೊತ್ತಿರುತ್ತೆ, ಉಪ್ಪು, ಖಾರ, ಹುಳಿ ಎಲ್ಲ. ಹಾಗಾಗಿ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಇನ್ನೇನು ಮಸಾಲೆಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಬೇಯಿಸಿಟ್ಕೊಂಡಿದ್ವಲ್ವ ಬೇಳೆ ಮತ್ತು ಸೊಪ್ಪು ಎಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ಬೆಂದಿರುತ್ತಲ್ವ, ಅದ್ರ ಘಮದಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನನಗಂತೂ ಸೊಪ್ಪಿಂದು ಈ ಥರ ಪಪ್ಪು ಮತ್ತು ಸೊಪ್ಪಿನ ಸಾಂಬಾರು, ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ. ತರಕಾರಿಗಿಂತ ಸ್ವಲ್ಪ
ಸೊಪ್ಪೇ ಇಷ್ಟ ಆಗುತ್ತೆ ನನಗೆ. ನಂತರ ಇದಕ್ಕೆ ಉಪ್ಪು ಹಾಕಿಲ್ಲ ಅಲ್ವ ನಾವು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ. ನೀವು ಬೇಕಾದರೆ ನೀರು ಹಾಕಿ ಸ್ವಲ್ಪ ಹೆಚ್ಚಿಸ್ಕೋಬೋದು. ನಾನೀಗ ಸ್ವಲ್ಪ ತೆಳ್ಳು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಮಾಡ್ತಿರೋ ರೈಸಿಗೆ. ನೀವೇನಾದರೂ ಚಪಾತಿ ರೊಟ್ಟಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಅಷ್ಟೇ. ಇದು ಚಪಾತಿಗೆ ರೊಟ್ಟಿಗೆ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿ ಬರುತ್ತೆ. ಈ ಟೇಸ್ಟಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದು ಏನು ಆಂಧ್ರ ಸ್ಟೈಲು ಅಥವಾ ಕರ್ನಾಟಕ ಸ್ಟೈಲ್ ಪಪ್ಪು ಅಂತ ಏನು ಹೇಳ್ತೀವಿ, ಅದು ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬಾಂಡಿಂಗ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿ ಹತ್ತಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು. ಕಾಯಿ ತುರಿ ಏನು ಇದಕ್ಕೆ ಮಸಾಲೆ ಏನು ರುಬ್ಬಿಲ್ಲ ನಾನು, ಎಲ್ಲ ಹಂಗಂಗೆ ಒಗ್ಗರಣೆಗೆ ಹಾಕಿ ಬೇಯಿಸಿರೋದು ಅಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಥರ ಸೂಪರಾಗಿ ಬಂದಿತ್ತು ಟೇಸ್ಟ್ ಅಂತೂ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.